ಸಿಕ್ಕಾಪಟ್ಟೆ ಸಾಫ್ಟ್ ಆಗೇ ಇದೆ. ಓ ಮೈ ಗಾಡ್. ಸೊ ಹಲೋ ಗೈಸ್, ವೆಲ್ಕಮ್ ಟು ದಿನೇಶ್ ಪರ್ಸ್ಪೆಕ್ಟಿವ್. ಇವತ್ತು ನಾವೇನು ಬಂದಿದ್ದೀವಿ ಅಂತ ಹೇಳಿದ್ರೆ ಹೋಟೆಲ್ ಹಳ್ಳಿ ಮನೆ ನಾಟಿ ಸ್ಟೈಲ್ ಅಂತ ಒಂದು ಹೋಟೆಲ್ಗೆ ಬಂದಿದ್ದೀವಿ. ಕುಮಾರಸ್ವಾಮಿ ಲೇಔಟಲ್ಲಿ ಇದೆ. ದಯಾನಂದ ಸಾಗರ್ ಕಾಲೇಜ್ ಸಿಗ್ನಲ್ ಸಿಗುತ್ತಲ್ಲ, ಸಿಗ್ನಲ್ ಹತ್ರನೇ ಕಾರ್ನರ್ ಬಿಲ್ಡಿಂಗು, ರೆಡ್ ಫುಲ್ ಹೈಲೈಟ್ ಆಗಿರುತ್ತೆ. ನಾನು ರೆಡ್ ಡ್ರೆಸ್ ಹಾಕೊ ಬಂದಿದ್ದೀನಿ. ಸೊ ಎಕ್ಸಾಕ್ಟ್ ಲೊಕೇಶನ್ಗಳು ಸಿಂಕು ಡಿಸ್ಕ್ರಿಪ್ಷನ್ ಆಗಿರ್ತೀನಿ, ಚೆಕ್ಔಟ್ ಮಾಡಿ. ಇಲ್ಲಿ ನೋಡೋಕೆ ಬರೀ 70 ರುಪೀಸ್ಗೆ ನಿಮಗೆ ಚಿಕನ್ ದಮ್ ಬಿರಿಯಾನಿ ಕೊಡ್ತಾ ಇದ್ದಾರೆ. 100 ರುಪೀಸ್ಗೆ ಕಬಾಬ್ ಅಲ್ಲ, ಕಬಾಬ್ ಫ್ರೈನೇ ಕೊಡ್ತಾ ಇದ್ದಾರೆ. ಸೂಪರ್ ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್ ಅಂತಲೇ ಹೇಳ್ಬೋದು. ಅದು ರಾತ್ರಿ 2 ಗಂಟೆ ತನಕ ಓಪನ್ ಇರುತ್ತಂತೆ. ಸೊ ಯಾವ ಥರ ಇರುತ್ತೆ ಟೇಸ್ಟು, ಹೇಗೆ ಏನೇನೆಲ್ಲ ಕೊಡ್ತಾ ಇದ್ದಾರೆ, ಮತ್ತು ಜಾಸ್ತಿ ಕಾಂಬೋಸ್ಗಳ ತುಂಬ ಫೇಮಸ್ ಆಗಿತ್ತು. ಸೊ ಒಳಗೋಗ್ಬಿಟ್ಟು ಟ್ರೈ ಮಾಡೋಣ. ಸೊ ಬನ್ನಿ, ಲೆಟ್ಸ್ ಗೋ. ಯಾರು ಇರಲ್ವಲ್ಲ ಈ ಟೈಮಲ್ಲಿ. ಪರವಾಗಿಲ್ಲ ಮತ್ತೆ ನಮ್ಮದು ನಮಸ್ತೆ ಸರ್, ಅರ್ಜುನ್ ಅಂತ ನನ್ನ ಹೆಸರು. 2022 ಅಲ್ಲಿ ಸ್ಟಾರ್ಟ್ ಆಗಿದ್ದು ಹೋಟೆಲ್. 4 ವರ್ಷ ಆಗ್ತಿದೆ. ನಮ್ಮಲ್ಲಿ ಬಿರಿಯಾನಿ ಚೆನ್ನಾಗಿದೆ ಸರ್, ಚಿಕನ್ ಬಿರಿಯಾನಿ, ಕಬಾಬು ಚೆನ್ನಾಗಿದೆ. ಜನ ತುಂಬ ಇಷ್ಟಪಟ್ಟು ತಿಂತಾರೆ. ನಮ್ಮಲ್ಲೇ ಓನು ಕಾಂಬೋಸ್ ಎಲ್ಲ ಇದೆ. ಅಷ್ಟೇ ಸರ್, ಜನ ಇಷ್ಟಪಟ್ಟು ಚೆನ್ನಾಗಿ ತಿಂತಾರೆ. ನೀವು ಟೇಸ್ಟ್ ಮಾಡಿ ನೋಡಿದ್ದೀರಲ್ಲ. ಕಬಾಬಲ್ಲಿ ಚಿಕನ್ ಕಬಾಬ್ ಫ್ರೈ ಇದೆ, ಡ್ರೈ ಇದೆ, ಅದನ್ನೆಲ್ಲ ಕೇಳ್ತಾರೆ ಜನ. ಅದರಿಂದ ಅದರಲ್ಲಿ ಸ್ಪೆಷಲ್ ಇದೆ ಸರ್. ನಿಮ್ಮ ಪೆಪ್ಪರ್ ಚಿಕನ್ ಬರುತ್ತಲ್ಲ, ಅದೇ ಥರ ಕಬಾಬ್ ಡ್ರೈಯಲ್ಲಿ ಮಾಡ್ಕೊಡ್ತೀವಿ ಅಷ್ಟೇ. ಬಟ್ ಅದು ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಕಬಾಬ್ ತಿಂದರೆ. ಟೈಮಿಂಗ್ಸ್ ಬಂದು ಸರ್, ಬೆಳಿಗ್ಗೆ 11:30 ಓಪನ್ ಮಾಡಿದ್ರೆ ಮಿಡ್ ನೈಟ್ 2 ಗಂಟೆ ಗಂಟನೂ ಹೋಟೆಲ್ ಓಪನ್ ಇರುತ್ತೆ ಸರ್. ನಿಮಗೆ ನಮ್ಮ ಹೋಟೆಲಲ್ಲಿ 4 ಟೈಮ್ ಬಿರಿಯಾನಿ ಮಾಡ್ತೀವಿ. ಬಿಸಿಯಾಗಿಯೇ ಕೊಡ್ತೀವಿ, ಕಸ್ಟಮರ್ಗೆ ಪ್ರೊವೈಡ್ ಮಾಡ್ತೀವಿ. ಇಷ್ಟಪಟ್ಟು ತಿಂತಾರೆ ಸರ್ ಜನ. ಎಲ್ಲ ಐಟಮ್ಗಳು ಸಿಗುತ್ತೆ ನಮ್ಮಲ್ಲಿ. ಚಿಕನಲ್ಲಿ, ಮಟನಲ್ಲಿ ಬೋಟಿ ಒಂದು ಸಿಗುತ್ತೆ ಅಷ್ಟೇ. ಮಟನ್ ಇನ್ನೂ ಮಾಡಿಲ್ಲ. ಇದೆ ಸರ್, ಜನ ನೈಟು 10 ಗಂಟೆ ಮೇಲೆ ಜನ ನಮಗೆ ತುಂಬ ಜನ ಬರೋದು. ಹೇಳ್ಬೇಕಂದ್ರೆ 2 ಗಂಟೆ ಓಪನ್ ಇರೋದ್ರಿಂದ ಜನ ಎಲ್ಲ ಹುಡಿಕೊಂಡು ಇಲ್ಲೇ ಬರ್ತಾರೆ. ಹೋಟೆಲ್ ಹಳ್ಳಿ ಮನೆ ನಾಟಿ ಸ್ಟೈಲ್ ಅಂತ ನಮ್ಮ ಹೋಟ್ಲು. ಕದ್ರಹಳ್ಳಿ ಕ್ರಾಸ್ ಇದೆ ಸಿಗ್ನಲ್ಲು. ದಯಾನಂದ ಸಾಗರ್ ಕಾಲೇಜ್ ಇದೆ, ಕುಮಾರಸ್ವಾಮಿ ಲೇಔಟ್. ನೀವು ಯಾವಾಗೂ ನೋಡೋಕೋದ್ರೆ ಚಿಕನ್ ಕಬಾಬ್ ತಿಂದಿರ್ತೀರಾ. ಸೊ ಯಾವಾಗಾದ್ರೂ ಚಿಕನ್ ಕಬಾಬ್ ಫ್ರೈನ ತಿಂದಿದ್ದೀರಾ? ಸೊ ಇದೇ ಚಿಕನ್ ಕಬಾಬ್ ಫ್ರೈ. ಟೆಕ್ಚರ್ ನೋಡಿದ್ರೆ ಫುಲ್ಲು ಕಬಾಬ್ನ ಹಾಕಿ ಹಂಗೆ ಫುಲ್ ಫ್ರೈ ಮಾಡಿಕೊಟ್ಟಿರಂಗೆ ಇದೆ. ಸೊ ಜಾಸ್ತಿ ಪೆಪ್ಪರ್ಸು ಮತ್ತು ಆನಿಯನ್ಸು ಎಲ್ಲ ಫ್ರೈ ಮಾಡಿ ಹಾಕಿದ್ದಾರೆ. ಸೊ ಈ ಪೀಸ್ನ ಟ್ರೈ ಮಾಡೋಣ. ನೋಡಿ, ಸಿಕ್ಕಾಪಟ್ಟೆ ಸಾಫ್ಟಾಗೇ ಇದೆ. ಓ ಮೈ ಗಾಡ್. ಒಂದು ಬೈಟು. ಚೆನ್ನಾಗಿದೆ. ಅಂದರೆ ಡಿಫ್ರೆಂಟು. ಯೂಶ್ವಲಿ ಹೋಗು ಕಬಾಬ್ ತಿಂದಿವಿ ಬೋರ್ಡಿದ್ದೀರಾ, ಚಿಕನ್ ಕಬಾಬ್ ಫ್ರೈ ಅಂತ ತಗೊಳ್ಳಿ. ಚೆನ್ನಾಗಿದೆ. ಒಂಥರ ಕಬಾಬ್ನ ಫ್ರೈ ವಿತ್ ಪೆಪ್ಪರು ಅದನ್ನೆಲ್ಲ ಹಾಕಿ ಫ್ರೈ ಮಾಡಿಕೊಟ್ಟಿದ್ದಾರೆ. ಖಾರ ಇದೆ, ಒಂದು ಸೆಟ್ ಆಫ್ ಮಸಾಲ ಜೊತೆ. ಸೂಪರ್ ಇಂಟ್ರೆಸ್ಟಿಂಗ್ ಒಂದು ಡಿಶ್ ಅಂತಲೇ ಹೇಳ್ಬೋದು. ಈ 70 ರುಪೀಸ್ಗೆ ಚಿಕನ್ ದಮ್ ಬಿರಿಯಾನಿ ಕೊಡ್ತಾ ಇದ್ದಾರೆ. ವಿತ್ ಒಂದು 2 ಪೀಸಸ್ ಕೂಡ ಕೊಟ್ಟಿದ್ದಾರೆ. ಪೀಸಸ್ನ ಬ್ರೇಕ್ ಮಾಡಿದ್ದಾರೆ ನೋಡಿ, ಸಿಕ್ಕಾಪಟ್ಟೆ ಸಾಫ್ಟ್ ಗೈಸ್, ಒಳ್ಳೆ ಪೀಸು. ಲಿವರು ನೋಡೋಕೋರೆ ಜಸ್ಟ್ 40 ರುಪೀಸ್ ಕೊಡ್ತಾ ಇದ್ದಾರೆ. ನೋಡಿ ಎಷ್ಟು ಸೂಪರ್ ಆಗಿರೋ ಪೀಸು. ಲೈಟಾಗಿ ಇದರಲ್ಲೂ ಕೂಡ ಇಟ್ಕೊಂಡು ಹಂಗೇ ಮಿಕ್ಸ್ ಮಾಡಿಕೊಂಡು ಟ್ರೈ ಮಾಡೋಣ. ನಿಮ್ಗೊಂದು ಬೈಟು, ನನಗೊಂದು ಬೈಟು. ಅಪ್ಪ, ಲಿವರ್ ಗ್ರೇವಿ ಜೊತೆ ಟ್ರೈ ಮಾಡಿದ್ರೆ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ ಅಂತಲೇ ಹೇಳಬೇಕು. ಒಂದು ಟೇಸ್ಟ್ ಅಷ್ಟೇ ತುಂಬಾ ಚೆನ್ನಾಗಿದೆ. ಬಿಸಿಯಾಗಿ ಕೊಡ್ತಾರೆ. ನೀವು ಆಚೆ ಹೋಗ್ತಾ ಇರುತ್ತೆ. ಒಳ್ಳೆ ಪೀಸ್ ಅಂತಲೇ ಹೇಳಬೇಕು. ಪೀಸಸ್ ಅಂತೂ ಸಿಕ್ಕಾಪಟ್ಟೆ ಸಾಫ್ಟ್ ಆಗಿದೆ ಅಂತಲೇ ಹೇಳಬೇಕು. ಒಂದು ಹತ್ತಿ ಲೈಕ್ ಒಂದೊಂದು ಬಜೆಟ್ ಫ್ರೆಂಡ್ಲಿ ಪ್ಲೇಸಸ್. ಕುಮಾರಸ್ವಾಮಿ ಲೇಔಟ್, ದಯಾನಂದ ಸಾಗರ್ ಕಾಲೇಜಿಂದ ನೋಡ್ತಿದ್ರೆ ಡೆಫಿನೆಟ್ಲಿ ಮಸ್ಟ್ ಟ್ರೈ. ಚಿಕನ್ ಲಿವರ್ ಒಳ್ಳೆ ಗ್ರೇವಿ ಮಸಾಲ ನೋಡಿ, ಹಂಗೆ ಈ ಪೀಸಸ್ ಹಂಗೆ ಟ್ರೈ ಮಾಡಬೇಕು ಫಸ್ಟು. ಒಳ್ಳೆ ಪ್ರೋಟೀನ್. ಆ್ಯಕ್ಚುಲಿ ನೋಡೋಕೆ ಜಾಸ್ತಿ ಕರ್ಬೇ ಸೊಪ್ಪು ಮತ್ತು ಒಂಥರ ಗ್ರೇವಿ ಆಗಿದೆ. ನಾನು ಬಿರಿಯಾನಿ ಟ್ರೈ ಮಾಡುವಾಗ ಒಂಥರ ಖಾರ, ಒಂಥರ ಸ್ಪೈಸಿ ನಮ್ಗೆ ಗೊತ್ತಾಗತ್ತಲ್ಲ, ಆ ಥರ ಒಂದು ಒಳ್ಳೆ ಮಸಾಲ ಹಾಕಿದ್ದಾರೆ. 40 ರುಪೀಸ್ಗೆ ಕೊಡ್ತಿರೋದು ಒಂದು ಪಕ್ಕಾ ಬಜೆಟ್ ಫ್ರೆಂಡ್ಲಿ ಅಂತಲೇ ಹೇಳಬೇಕು. ಪೀಸಸ್ ನೋಡಿ ಎಷ್ಟೆಷ್ಟು ದಪ್ಪ ಇದೆ. ಈ ಪೀಸ್ ನೋಡಿ ಏನು ಎಷ್ಟೆಷ್ಟು ದೊಡ್ಡದಾಗಿ ಕೊಟ್ಟಿದ್ದಾರೆ. ಚಿಕನ್ ಲಿವರ್ ನೆಕ್ಸ್ಟ್ ಲೆವೆಲ್. ಲಿವರ್ ಲವರ್ಗೆ ಪಕ್ಕಾ ಫಿಂಗರ್ ಲಿಕ್ಕಿಂಗ್ ಗುಡ್ಡು. ಮಸ್ಟ್ ಟ್ರೈ. ಇದು ಚಿಕನ್ ಸ್ಪೆಷಲ್ ಊಟ. ಹಂಗಂದರೆ ಇದರಲ್ಲಿ ಏನೆಲ್ಲ ಬರುತ್ತೆ ಅಂದರೆ ರೈತ ಶೇರೋ ಇರ್ಸ್ಲಿ ಕೊಟ್ಟಿರ್ತಾರೆ, ರಸಮ್ ಕೊಟ್ಟಿರ್ತಾರೆ, ಒಂದು ಚಿಕನ್ ಫ್ರೈ ಗುಂಡ್ರು ಚಿಕನ್ ಥರ ಒಂದು ಗ್ರೇವಿ ಥರ ಬರುತ್ತೆ. ಚಿಕನ್ ಬಿರಿಯಾನಿ ಫುಲ್ ಕೊಟ್ಟು ನಿಮಗೆ 3 ಪೀಸ್ ಚಿಕನ್ ಕೂಡ ಕೊಟ್ಟಿದ್ದಾರೆ. ಅಂದರೆ ಚಿಕನ್ ಕಬಾಬ್ ಇದು ವಿತ್ ಬಾಯ್ಲ್ಡ್ ಎಗ್ ಕೂಡ ಕೊಟ್ಟಿದ್ದಾರೆ. ಫಸ್ಟು ಈ ಚಿಕನ್ ಫ್ರೈನ ಟ್ರೈ ಮಾಡೋಣ. ಸಿಕ್ಕಾಪಟ್ಟೆ ಸಾಫ್ಟಾಗಿತ್ತು ಅಂತಲೇ ಹೇಳಬೇಕು. ಎಷ್ಟು ಸಾಫ್ಟ್ ಅಂದರೆ ನೋಡಿ, ಸಿಕ್ಕಾಪಟ್ಟೆ ಸಾಫ್ಟಾಗಿದೆ. ಐ ಥಿಂಕ್ ಇದು ಯೂಶ್ವಲಿ ಈ ಥರ ಚಿಕನ್ ಪೀಸಸ್ ಎಲ್ಲ ಕೊಟ್ಬಿಟ್ರೆ ತಿಂತಾನೆ ಇರ್ಬೋದು, ಅಷ್ಟೊಂದು ಸಾಫ್ಟ್. ಒಂಥರ ಸ್ಕಿನ್ನು, ಇದು ಸ್ಕಿನ್ಲೆಸ್ ಅಲ್ಲ, ಇದೆಲ್ಲ ಸ್ಕಿನ್ನು. ಸೊ ಇದು ನನಗೆ ತಗೊಂಡು ಒಂದು ಬೈಟ್ ಹೋಗೋಣ. ಮೇಯ್ನ್ ಇವರು ಗ್ರೇವಿ ಅಂತೂ ತುಂಬಾ ಚೆನ್ನಾಗಿದೆ. ಚಿಕನ್ ಕ್ವಾಲಿಟಿ ಅಂತೂ ಸಿಕ್ಕಾಪಟ್ಟೆ ಸಾಫ್ಟ್ ಆಗಿದೆ. ಸೇಮ್ ವೇಸ್ ಇರೋ ಗ್ರೇವಿನೂ ಕೂಡ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳಬೇಕು. ಹಂಗೆ ಇಲ್ಲಿ ಕಬಾಬ್ ಇದೆ. ಇದು ನಾರ್ಮಲ್ ಕಬಾಬು, ಕಬಾಬ್ ಫ್ರೈ ಎಲ್ಲ ಏನಿಲ್ಲ ನೋಡಿ. ಯೂಶ್ವಲಿ ಕಬಾಬ್ನೇ ಫ್ರೈ ಮಾಡಿಬಿಟ್ಟು ಕಬಾಬ್ ಫ್ರೈ ಅಂತ ಕೊಡ್ತಾ ಇದ್ದಾರೆ.
ಅಂದರೆ ಚೀವಿ ಚಿಕನ್ ಕಬಾಬ್ ಅಂತಲೇ ಹೇಳ್ಬೇಕು. ಆಚೆ ಒಂಥರ ಲೇಯರ್ ಎಲ್ಲ ಒಂಥರ ಕ್ರಿಸ್ಪಾಗಿ ಕಾರ್ನ್ಫ್ಲೇರ್ ಎಲ್ಲ ಹಾಕಿದ್ದಾರೆ. ಟೇಸ್ಟ್ ವೈಸು ಕೂಡ ಚೆನ್ನಾಗಿದೆ, ಅಂದರೆ ಡಿಫ್ರೆಂಟ್ ಟೇಸ್ಟ್ ಅಂತಲೇ ಹೇಳ್ಬೇಕು. ಚಿಕನ್ ಕಬಾಬ್ ಆ್ಯಸ್ ಯೂಶುವಲ್ ಹೇಗಿರುತ್ತೆ ಅದಕ್ಕಿಂತ ಒಂದು ಸ್ವಲ್ಪ ಮಸಾಲ ಜಾಸ್ತಿ ಇರೋ ಥರನೇ ಇದೆ. ಅದನ್ನು ಚಿಕನ್ ಕಬಾಬ್ ಫ್ರೈ ಆಗಿ ತಗೊಳ್ಳಿ, ಸ್ವಲ್ಪ ಇನ್ನೂ ಜಾಸ್ತಿ ಫ್ಲೇವರ್ಸ್ ನಿಮಗೆ ಗೊತ್ತಾಗುತ್ತೆ. ಸೂಪರ್. ಇಲ್ಲ ಚಿಕನ್ ಬಿರಿಯಾನಿ ಆಲ್ರೆಡಿ ಟ್ರೈ ಮಾಡಿದ್ದೀನಿ, ಅದು ಸ್ಟಿಲ್ ಟ್ರೈ ಮಾಡ್ತೀನಿ ನಿಮಗೋಸ್ಕರ. ಗುಡ್ ಗೈಸ್, ಖಂಡಿತ ಟ್ರೈ ಮಾಡ್ಬೋದು ಆರಾಮಾಗಿ. ಚಿಕನ್ ಕಾಂಬೋ 199 ಓಕೆ ಪ್ಲಸ್ 100 ರುಪೀಸ್ ಚಿಕನ್ ಕಬಾಬ್ ಫ್ರೈ, ಓಕೆ ಮತ್ತು ಇದು ಲಿವರ್ 40 ರುಪೀಸ್ದು, ಓಕೆ ಒಂದು ಬಾಯ್ಲ್ಡ್ ಎಗ್ ಎಕ್ಸ್ಟ್ರಾ. 350 ವಾಟರ್ ತೊಗೊಂಡಿದ್ರಲ್ಲ? ಹಾಂ, ವಾಟ್ರ್ ಅದರೇ ಕಾಂಬೋದಲ್ಲೇ ಬರ್ತಲ್ಲ. 350 ಅಲ್ಲ? ಒಳ್ಳೆ ಬಜೆಟ್ ಫ್ರೆಂಡಲ್ಲಿ ಒಳ್ಳೆ ಪ್ರೈಸಲ್ಲಿ ಕೊಡ್ತಾ ಇದ್ದೀರಾ ಸರ್. ಇದು ಕುಮಾರಸ್ವಾಮಿ ಲೇಔಟಲ್ಲಿ ಈ ಥರ ಇನ್ನೂ ಜನಕ್ಕೆ ಯೂಸ್ ಆಗುತ್ತೆ. ಇನ್ನು ಸ್ವಲ್ಪ ತುಂಬ ಸ್ಟೂಡೆಂಟ್ಸ್ ಎಲ್ಲ ಇದ್ದಾರಲ್ಲ ಇಲ್ಲಿ, ಸೊ ಅವ್ರಿಗಂತೂ ತುಂಬಾ ಯೂಸ್ಫುಲ್ ಆಗುತ್ತೆ. 350 ಪೇ ಆಗಿದೆ. ವಿಡಿಯೋ ನೋಡಿರ್ತೀರಾ, ಒನ್ ಆಫ್ ದಿ ಬಜೆಟ್ ಫ್ರೆಂಡ್ಲಿ ಸ್ಪಾಟ್ ಇನ್ ಕುಮಾರಸ್ವಾಮಿ ಲೇಔಟ್ ಅಂತಲೇ ಹೇಳಬೇಕು. ಇಲ್ಲಿ ದಯಾನಂದ್ ಸಾಗರ್ ಕಾಲೇಜ್ ಇದೆ, ಸೊ ಅವ್ರಿಗೆಲ್ಲ ತುಂಬಾ ಬಜೆಟ್ ಫ್ರೆಂಡ್ಲಿಯಲ್ಲಿ ಒಳ್ಳೆ ನಾನ್ ವೆಜ್ ಊಟ ಸಿಗ್ತಾ ಇದೆ. ರಾತ್ರಿ 2 ಗಂಟೆ ತನಕನೂ ಸಿಗ್ತಾ ಇರೋದಕ್ಕೆ ಸೂಪರ್ ಖುಷಿ ಅಂತಲೇ ಹೇಳ್ಬೋದು. ಸೊ ಎಕ್ಸಾಕ್ಟ್ ಲೊಕೇಶನ್ ಗೂಗಲ್ ಮ್ಯಾಪ್ಸ್ ಸಿಂಕು ಎಲ್ಲ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ. ಇಲ್ಲಿ ಬಂದರೆ ನಿಮಗೆ 5% ಡಿಸ್ಕೌಂಟ್ ಕೂಡ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ರ್ಯಾಂಡಮ್ ಆಗಿ ಬಂದು ವಿಡಿಯೋ ಮಾಡಿದ್ವಿ. ಸೊ ಅವ್ರು ಹೇಳಿದ್ರು, ಸರ್ ನಿಮ್ಮ ವ್ಯೂವರ್ಸ್ ನೋಡ್ಕೊಂಡು ಬಂದರೆ ಡೆಫಿನೆಟ್ಲಿ ನಮಗೆ ಒಂದು 5% ನಾವು ಡಿಸ್ಕೌಂಟ್ ಕೊಡೋಣ ಅಂತ ಹೇಳಿದ್ರು. ಸೊ ಎಸ್, ಸೊ ಒಳ್ಳೆ ಊಟ ಮುಗಿಸ್ಕೊಂಡು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಸೊ ಈ ಥರ ಈ ವಿಡಿಯೋ ಇಷ್ಟ ಇದ್ರೆ ಲೈಕ್ ಮಾಡಿಬಿಟ್ಟು ನಿಮ್ಮ ಫ್ರೆಂಡ್ಸಿಗೆ ಎಲ್ರಿಗೂ ಶೇರ್ ಮಾಡಿ. ಮೇನ್ಲಿ ಬಜೆಟ್ ಫ್ರೆಂಡ್ಲಿ ಊಟ ಮತ್ತು ಕಬಾಬ್ ಫ್ರೈ ಎಲ್ಲ ತಿಂದಿರಲ್ಲ ಎಷ್ಟೋ ಜನ, ಅವ್ರ ಹತ್ರ ಈ ವಿಡಿಯೋನ ಶೇರ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿಬಿಟ್ಟು ಆಲ್ ಐಕನ್ ಸೆಲೆಕ್ಟ್ ಮಾಡಿ. ಆವಾಗ ನಾನು ಹಾಕಿರೋ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಅಂಟಿದ್ರೆ 5 ಫ್ರಮ್ ದಿನೇಶ್ ಟು ವಾಟಿಲ್ಲ. ಬಾಯ್.